ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೋಗಿ ಕುಮಾರ್ ಅಂತ ಹೇಳಿ. ಏನಂದ್ರೆ ಜನಪದ ಯಾಕೆ ಯುವಜನಕ್ಕೆ ಅವಶ್ಯಕತೆ ಅನ್ನೋ ಒಂದು ವಿಚಾರದ ಮೇಲೆ ಒಂದಷ್ಟು ಅನುಭವಗಳ ಜೊತೆಗೆ ಒಂದಷ್ಟು ಹೇಳ್ತೀನಿ. ಏನಂತಂದ್ರೆ ಈಗ ಜನಪದ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಜನಪದರು ಅವರು ಅವರೇ ತಾವೇ ಒಂದು ಹಾಡು ಕಟ್ಟಿ, ಒಂದು ಡ್ಯಾನ್ಸ್ ಕಟ್ಟಿ, ಒಂದು ನೃತ್ಯನ ಹಿಂಗೆ ಕುಂದಾಗ ಅದೊಂದು ಜನಪದ ಕಲೆಯಾಗಿ ಅದೊಂದು ಬೆಳೀತಾ ಬಂತು. ಮೂಲ ನೆಲೆಗಟ್ಟಿನ ಪ್ರಕಾರ ಅದು ಜನಪದ ಕಲೆಗಳು ಬೆಳೀತಾ ಬಂತು ಅಂತ ನಾವು ತಿಳ್ಕೊಂಡಿರ್ತೀವಿ, ನಮಗೆ ಗೊತ್ತಿರುತ್ತೆ. ಈಗ ನಾನು ನೋಡ್ದಂಗೆ ಲೋಕಯಾನ ಅನ್ನೋ ಒಂದು ಟೀಮು ಅವರು ಜನಪದದ ಬಗ್ಗೆ ಅಥವಾ ಕಲ್ಚರಲ್ ಬಗ್ಗೆ ಅವ್ರು ಮಾಡ್ತಿರೋ ಒಂದಷ್ಟು ಕೆಲಸಗಳೆಲ್ಲ ನಾನು ಕೇಳಿಸ್ಕೊಂಡೆ, ಖುಷಿ ಅನ್ನಿಸ್ತು. ಈಗ ನಿಮ್ಗೊಂದು ಜನಪದ ಅಂದ್ರೆ ಒಂದು ಗೊತ್ತಿರುತ್ತೆ. ಏನಂತಂದ್ರೆ ಜನಪದದಲ್ಲಿ ಒಂದಷ್ಟು ಕಲೆಗಳಿರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಡೊಳ್ಳು ಕುಣಿತ ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ಕೋಲಾಟ, ಪೂಜಾ ಕುಣಿತ, ರಂಗ ಕುಣಿತ, ಮಾರಿ ಕುಣಿತ, ಹಲಗಿ ಕುಣಿತ, ಈ ರೀತಿ ಹಲವಾರು ಕುಣಿತಗಳಿದಾವೆ. ಈ ಕುಣಿತಗಳ ಜೊತೆಗೆ ಒಂದಷ್ಟು ಹಾಡುಗಳು ಇರ್ತವೆ, ಜನಪದ ಹಾಡುಗಳು, ರಂಗಗೀತೆಗಳಾಗಿರ್ಬೋದು, ಅಥವಾ ಈ ಸೋಬಾನೆ ಪದಗಳಾಗಿರ್ಬೋದು, ಗೀಗಿ ಪದಗಳಾಗಿರ್ಬೋದು. ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಹಳ್ಳಿಗಾಡಿನ ಬಂದಿರೋರು ಗೊತ್ತಿರುತ್ತೆ. ಏನಾದ್ರು ಒಂದು ಕೆಲಸ ಆಯ್ತು ಅಂದ್ರೆ ಮನೇಲಿ ಏನಾದ್ರು ಕಾರ್ಯ ಕಟ್ಲೆ ಮಾಡ್ತೀವಿ, ಈಗ ಏನಾದ್ರು ಶುಭ ಕಾರ್ಯಗಳೇ ಮಾಡ್ತೀವಿ ಅಂದ್ರೆ ಅಲ್ಲಿ ಮುದುಕಿರು ಅಥವಾ ಅಜ್ಜಿ ಕೂತ್ಕೊಂಡು ಸೋಬಾನೆ ಪದ ಹಾಡಿ ಶುರು ಮಾಡಿ ಅದಕ್ಕೆ ಒಂದು ಬಣ್ಣ ಕಟ್ತಾರೆ ಅವರು, ಅಲ್ವಾ? ಸೊ ಈ ತರ ಜನಪದ ಕಲೆಗಳು ನಮ್ಮ ಯುವ ಜನಕ್ಕೆ ಏನ್ ಉಪಯೋಗ? ಈಗ ನೀವು ಅನ್ಬೋದು, ನಿಮ್ ತಲೆಯಲ್ಲಿ ಬರ್ಬೋದು, ಸಾರ್ ನಾವು ಸೋಬಾನೆ ಕಲ್ತ್ಕೊಂಡು ನಾವು ಪ್ರೋಗ್ರಾಮ್ ಅಲ್ಲಿ ಆಡೋಣ ಫಂಕ್ಷನ್ ಅಲ್ಲಿ ಅಂತ ಅನ್ಬೋದು. ಅದಲ್ಲ, ಜನಪದ ಕಲೆಗಳು ನೀವು ನಂಬ್ತಿರೋ ಕೊಡ್ತೀರಿ. ಈಗ ಡೊಳ್ಳು ಕುಣಿತ ಅನ್ಕೊಳ್ಳಿ, ಒಂದೊಂದನ್ನು ನಾನು ಮಾತಾಡ್ತೀನಿ. ಡೊಳ್ಳು ಕುಣಿತ ಯುವ ಜನಕ್ಕೆ ಏನಕ್ಕೆ ಮುಖ್ಯ? ಡೊಳ್ಳು ಕುಣಿತದಲ್ಲಿ ನೀವು ನೋಡಿರ್ಬೋದು, ಡೊಳ್ಳು ಕುಣಿತ ಇಷ್ಟೇ ಇರುತ್ತೆ, ಏನು ಚರ್ಮದ ವಾದ್ಯ ಇರುತ್ತೆ, ಚರ್ಮದ್ದು. ನೀವು ಬಲಗೈಯಲ್ಲಿ ಕಡ್ಡಿ ಹಿಡ್ಕೊಂಡು ಎಡಗೈಯಲ್ಲಿ ಬಲಗೈಯಲ್ಲಿ ಹೊಡಿತೀರಾ. ಡೊಳ್ಳು ಕುಣಿತ ನಿಮ್ಗೆ ಅದು ಹೆಂಗೆ ಹೆಲ್ಪ್ ಆಗ್ಬೋದು? ಈಗ ನೋಡಿ, ಜನ ನಿಮ್ಗೆ ಫುಟ್ಬಾಲ್ ಆಡಿದ್ರೆ ವೆರಿ ಗುಡ್ ಅಂತಾರೆ. ಯಾಕಂತಾರೆ? ಫುಟ್ಬಾಲ್ ಅಲ್ಲಿ ನೀವು ಓಡ್ತಾನೆ ಇರ್ಬೇಕು, ನೀವೆಲ್ಲೂ ನಿಂತ್ಕೊಳ್ಳಂಗೆ ಇಲ್ಲ. ಬಾಲ್ ನನಗ್ ಬೇಡ ನೀನ್ ತಗೋ ಅಂತ ನೀವು ಹೊಡಿತಾನೆ ಇರ್ಬೇಕು ಬಾಲ್ನ, ಅಲ್ವಾ? ಆಗ ನಿಮ್ಗೆ ಏನಾಗುತ್ತೆ, ದೇಹಕ್ಕೆ ಎನರ್ಜಿ ಸಿಗುತ್ತೆ, ತುಂಬಾ ಓಡ್ತೀರಾ, ನಿಮ್ಮ ಮಾಂಸಖಂಡಗಳು ಬಲಿಷ್ಠಗೊಳ್ತವೆ. ಜಾಸ್ತಿ ಓಡೋದ್ರಿಂದ ನಿಮ್ಗೆ ಬೆನಿಫಿಟ್ ಇರುತ್ತೆ, ದೈಹಿಕವಾಗಿ ನೀವು ತುಂಬಾ ಬಲಗೊಳ್ತೀರಾ. ಅದೇ ರೀತಿ ಡೊಳ್ಳು ಕುಣಿತ ಕೂಡ ಅಷ್ಟೇ. ಅಂದ್ರೆ ಡೊಳ್ಳು ಕುಣಿತದಲ್ಲಿ ಕುಣಿತಗಳಿರುತ್ತೆ. ಈಗ ಡೊಳ್ಳು ಹೆಚ್ಚು ಕಮ್ಮಿ ಒಂದು 10ರಿಂದ 12 kg ಇರುತ್ತೆ, ಬರೀ ಡೊಳ್ಳೆ. ಇನ್ನು ಕಾಸ್ಟ್ಯೂಮು ಅದೊಂದು 3-4 kg ಬರ್ತದೆ. ದಪ್ಪದು ಕಂಬಳಿ, ಸೈಡ್ನ ಕುಚ್ಚು, ತಲೆ ಮೇಲೆ ಒಂದು ಪೇಟ, ಕತ್ತಿಗೊಂದು ಹಾರ, ಮಣಿಹಾರ, ಶಂಖ, ಇದರದೆಲ್ಲ ಒಂದಷ್ಟು ಆರ್ನಮೆಂಟ್ಸ್ ಗಳು ಇರುತ್ತೆ. ಇದೆಲ್ಲವೂ ಕೂಡ ಒಂದಷ್ಟು ಭಾರ ಬಂದಾಗ ಆ ಭಾರನ ಹೊತ್ಕೊಂಡು ನೀವು ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು 8ರಿಂದ 10 ನಿಮಿಷ ನೀವು ಕುಣಿಬೇಕು. ನಿಮ್ಗೆ ಎನರ್ಜಿ ಅನ್ನೋದು ಗೈನ್ ಆಗುತ್ತಲ್ವಾ? ಅದು ಅಲ್ಲದೆ ಏನಂತಂದ್ರೆ ಇದು ನಮ್ಮ ಮೂಲ ಕಲೆ. ಯಾರೋ ಬಂದು ನಿಮ್ನ ಕಲೀರಿ ಅನ್ಬಾರ್ದು. ನಮ್ಮ ಮೂಲ ಕಲೆಗಳನ್ನ ನಾವೇ ಮೇನ್ ಆಗಿ ಕಲಿಬೇಕು. ನಾವು ಕಲಿತು ನಾವು ಹೊರಗಿನವ್ರಿಗೆ ನಾವು ಇದು ನಮ್ಮ ಕಲೆ ಅಂತ ನಾವು ತೋರಿಸ್ಬೇಕು.